ಸಾಧಾರಣವಾಗಿ ಶುಗರ್, ಮಧುಮೇಹ ಅಥವಾ ಡಯಾಬಿಟಿಸ್ ಇದ್ದಾಗ ತುಂಬ ಜನ ಬಂದು ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ಇದು ಸರಿನಾ, ಹೀಗೆ ತಿನ್ನಬಹುದಾ ಇಲ್ವಾ, ಈ ಮೆಡಿಸಿನ್ನು ಹೀಗೆ ತೊಗೋಬಹುದಾ ಇಲ್ವಾ, ನನ್ನ ಫ್ರೆಂಡ್ಸ್ ಹೀಗೆ, ನನ್ನ ರಿಲೇಷನಲ್ಲಿ ಹೀಗೆ ತೊಗೋತಾರೆ, ಇದೆಲ್ಲ ಪ್ರಶ್ನೆಗಳು ಕಾಡ್ತಾ ಇರುತ್ತೆ ಅಲ್ವಾ. ಅದ್ರ ಬಗ್ಗೆ ಈಗ ಮಾತಾಡೋಣ. ನಮಸ್ಕಾರ ಎಲ್ಲರಿಗೂ. ಇವತ್ತು ವರ್ಲ್ಡ್ ಡಯಾಬಿಟಿಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ November 14th. ಸೊ ಈ ಫ್ರೀಕ್ವೆಂಟ್ಲಿ ಆಸ್ಡ್ ಕ್ವೆಶ್ಚನ್ಸ್ ಏನಿದೆ ಅದ್ರ ಬಗ್ಗೆ ಇವತ್ತು ಮಾತಾಡ್ತೀನಿ. ಈ ವರ್ಲ್ಡ್ ಡಯಾಬಿಟಿಸ್ ಡೇ ಮಹತ್ವ ಏನು ಅಂತ ಮೊದಲಿಗೆ ತಿಳ್ಕೊಳ್ಳೋಣ. ಇವತ್ತು ಫ್ರೆಡರಿಕ್ ಬ್ಯಾಂಟಿಂಗ್ ಅವರು ಇನ್ಸುಲಿನ್ ಕಂಡುಹಿಡಿದಿದ್ದಾರೆ. ಅವ್ರ ಬರ್ಡೇನ ನಾವು, ಅವ್ರ ಹುಟ್ಟುಹಬ್ಬನ ನಾವು ವರ್ಲ್ಡ್ ಡಯಾಬಿಟಿಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ಕೊತೀವಿ. ಬನ್ನಿ ಈಗ ಪ್ರಶ್ನೆಗಳ ಉತ್ತರ ಕಂಡುಕೊಳ್ಳೋಣ. ಈಗ ನಾವು ಒಂದಷ್ಟು ಪ್ರಶ್ನೆಗಳು ಕೇಳ್ತಾರೆ ಇಲ್ಲಿ. ಈ ಪ್ರಶ್ನೆಗಳಿಗೆ ಉತ್ತರ ಹೇಳ್ತಾ ಹೋಗ್ತೀನಿ. ಕೇಳಿ, ನಿಮ್ಮ ಪ್ರಶ್ನೆಗಳೇನಿದೆ? ಮೇಡಮ್, ನನಗೆ ಡಯಾಬಿಟಿಸ್ ಇದೆ ಒಂದು 3-4 ವರ್ಷದಿಂದ. ನನಗೆ ಫ್ರೆಂಡ್ಸ್ಗಳು ಅದು ತಿನ್ನಬೇಡಿ ತಿನ್ನಿ ಅಂತ ಹೇಳ್ತಾರೆ. ಬಟ್ ನನಗೆ ಏನು ಅಂತ ಗೊತ್ತಾಗ್ತಾಯಿಲ್ಲ. ಡಾಕ್ಟರ್ ಹತ್ರ ಹೋಗಿದ್ದೆ. ಅವರು ಈ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ಳಿ, ಶುಗರ್ ಕಂಟ್ರೋಲ್ ಬರುತ್ತೆ, ಹಾಗೆ ಒಬ್ಬರು ಡೈಟಿಷಿಯನ್ ಕನ್ಸಲ್ಟ್ ಮಾಡಿ ಅಂತ ಹೇಳಿದ್ರು. ನಿಮ್ಮ ನೇಮ್ ರೆಫರ್ ಮಾಡಿದ್ರು ಡಾಕ್ಟ್ರು. ಸೊ ನಾನು ಇಲ್ಲಿಗೆ ಬಂದಿದ್ದೀನಿ ನಿಮ್ಮ ಅಡ್ವೈಸ್ ತೊಗೊಳೋದಕ್ಕೆ. ಏನು ಮಾಡ್ಬೋದು, ಏನೇನು ತಿನ್ಬೋದು ಅಂತ ಹೇಳಿ. ಸೊ ಥ್ಯಾಂಕ್ಸ್, ನಿಮ್ಮ ಪ್ರಶ್ನೆಗೆ ಥ್ಯಾಂಕ್ಸ್, ನಮ್ಮನ್ನ ಹುಡ್ಕೊಂಡು ಬಂದಿದ್ದಕ್ಕೆ ಮೊದಲು. ಈಗ ಡಯಾಬಿಟೀಸ್ ಅಂದ ಕೂಡಲೇ, ಮಧುಮೇಹ ಅಂದ ಕೂಡಲೇ ತುಂಬ ಜನ ತುಂಬ ವಿಷಯಗಳು ಹೇಳ್ತಾ ಇರ್ತಾರೆ. ಹಾಗಾಗಿ ನೀವು ತುಂಬ ವರಿ ಮಾಡ್ಕೋಬೇಡಿ. ನಾನೀಗ ಏನು ಹೇಳ್ತಿದ್ದೀನಿ, ಆಹಾರ ಪದ್ಧತಿ, ಮಾತ್ರೆಗಳು ಪರ್ಸ್ನಲೈಸ್ಡ್ ಆಗಿರುತ್ತೆ, ಎಲ್ಲರಿಗೂ ಒಂದೇ ಥರ ಇರೋದಿಲ್ಲ. ನಿಮ್ಮ ಶುಗರ್ಗೆ ಅನುಗುಣವಾಗಿ ನಿಮಗೆ ಮಾತ್ರೆಗಳು ಕೊಟ್ಟಿರ್ತಾರೆ. ಸೊ ಈ ಮೆಡಿಸಿನ್ಸ್ ಎಲ್ಲನೂ ನಿಮ್ಮ ಶುಗರ್ ಲೆವೆಲ್ಸ್ ಏನಿದೆ ನೋಡಿ ಕೊಟ್ಟಿರೋದ್ರಿಂದ ನಿಮ್ಮ ಮಾತ್ರೆ, ನಿಮ್ಮ ಫ್ರೆಂಡ್ಸು ನಿಮ್ಗೆ ಯಾರು ಅಡ್ವೈಸ್ ಕೊಡ್ತಾ ಇದ್ದಾರೆ ಅವರ ಮಾತ್ರೆಗಳು ಡಿಫ್ರೆಂಟ್ ಇರಬಹುದು. ಇನ್ನು ಊಟದ ವಿಷಯಕ್ಕೆ, ಅಂದರೆ ಆಹಾರದ ವಿಷಯಕ್ಕೆ ಬಂದಾಗ, ನೀವು ನಿಮ್ಮ ಆಹಾರ ಪದ್ಧತಿ ಎಷ್ಟು ವೇರಿಯೇಷನ್ಸ್ ಇದೆ ಅದ್ರ ಮೇಲೆ ಡೈಟಿಷಿಯನ್ ಯಾರಾದರೂ ನಾವಾದ್ರೂ ಅಡ್ವೈಸ್ ಮಾಡೋದು. ಸೊ ಸಮತೋಲನ ಆಹಾರ ಅಂದರೆ ಬ್ಯಾಲೆನ್ಸ್ಡ್ ಮೀಲು, ನಿಮ್ಮ ಆಹಾರದಲ್ಲಿ ಇದು ಬಿಡಿ ಅದು ಬಿಡಿ ಅನ್ನೋದಕ್ಕಿಂತ ಪೋರ್ಷನ್ ಕಂಟ್ರೋಲ್ ಅನ್ನೋದು ನೀವು ತುಂಬ ಮುಖ್ಯವಾಗಿ ಫಾಲೋ ಮಾಡಬೇಕಾಗತ್ತೆ. ಅಂದರೆ ಈಗ ಕಾರ್ಬೋಹೈಡ್ರೇಟ್ ಅಂದರೆ ನಮಗೆ ಧಾನ್ಯಗಳಿಂದ ಬರುವಂಥ ಹಿಟ್ಟಿನಂಶ, ಅದನ್ನು ಎಷ್ಟು ಮಾತ್ರ ಲಿಮಿಟ್ ಮಾಡ್ಕೋಬೇಕು. ನಮ್ಮ ಪ್ರೋಟೀನ್ ಇಂಟೇಕ್ ಹೇಗಿರಬೇಕು, ನಾವು ತರಕಾರಿ, ನಾರಿನಂಶ ಇರುವಂಥ ಆಹಾರ ಹೇಗೆ ಇನ್ಕ್ಲೂಡ್ ಮಾಡ್ಕೋಬೇಕು, ಸಕ್ಕರೆ ಇರುವಂಥ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ನ ಹೇಗೆ ಅವಾಯ್ಡ್ ಮಾಡಬೇಕು, ಇದನ್ನು ನೀವು ತಿಳ್ಕೊಳ್ತಾ ಹೋಗಬೇಕು. ಅಷ್ಟೇ ಆಗಲಿ, ಎಲ್ಲನೂ ಬಿಟ್ಟು ಬಿಡೋಣ ಅನ್ನೋದು ಡಯಾಬಿಟಿಸ್ ಡಯಟ್ ಪ್ಲ್ಯಾನ್ ಅಲ್ಲ. ಇದ್ರ ಬಗ್ಗೆ ಇನ್ನು ಮುಂದೆ ನಿಮಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಮಾತ್ರೆಗಳ ವಿಷಯಕ್ಕೆ ಬಂದಾಗ, ಮಾತ್ರೆಗಳು ತುಂಬ ವೆರೈಟೀಸ್ ಇದೆ. ಅಂದರೆ ಈಗ ಬೈಗ್ವನೈಡ್ಸ್ ಅಂತ ಹೇಳ್ತೀವಿ, ಮೆಟ್ಫೋರ್ಮಿನ್ ಮಾತ್ರೆ, ಸಿಂಪಲ್, ಇದು ಬೇಸಿಕ್ ಮಾತ್ರೆ. ಇದು ಜನರಲ್ ಆಗಿ ಇನ್ಸುಲಿನ್ ಸೆನ್ಸಿಟೈಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇನ್ನೊಂದು ವೆರೈಟಿ ಮಾತ್ರೆ, ಫಾರ್ ಎಕ್ಸಾಂಪಲ್ ಡಫಾಗ್ಲಿಫಾಝೋನ್ ಅಂತಿದೆ, SGLT2 ಇನ್ಹಿಬಿಟರ್ಸ್ ಅಂತ ಹೇಳ್ತೀವಿ. ಇದು ಹೆಚ್ಚಿನ ಸಕ್ಕರೆ ಅಂಶನ ಯೂರಿನಿಂದ ಪಾಸ್ ಮಾಡೋ ಥರ ಇದೆ. ಸೊ ಯಾರ್ಯಾರ ಕಂಡೀಷನ್ಸ್ ಮೇಲೆ ಡಾಕ್ಟರ್ಸು ಅಸೆಸ್ ಮಾಡಿ ಆ ಮೆಡಿಸಿನ್ಸ್ ಕೊಡ್ತಾರೆ. ಹಾಗಾಗಿ ನಿಮ್ಮ ಮೆಡಿಸಿನ್ನು, ನಿಮ್ಮ ಫ್ರೆಂಡ್ಸ್ ಮೆಡಿಸಿನ್ನು, ಬೇರೆ ನೆಂಟರಿಷ್ಟರ ಮೆಡಿಸಿನ್ ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಅರ್ಥ ಆಗಿರ್ಬೋದು ಅನ್ಸುತ್ತೆ. ಹೌದು. ಇವಾಗ ನಾನು ಕೂತ್ಕೊಂಡು ಮಾಡೋ ಕೆಲಸ ನಂದು. ಸೊ ನಾನು ಏನೇನು ತಿನ್ಬೋದು, ಏನೇನು ತಿನ್ಬಾರ್ದು ಅಂತ ನೀವು ಹೇಳ್ತೀರಾ ಡೀಟೇಲ್ಸ್ ಆಗಿ? ಹೇಳ್ತೀವಿ. ಆಮೇಲೆ ಎಕ್ಸಸೈಸಸ್ ಜಾಸ್ತಿ ಇರೋಲ್ಲ ನಂದು, ಕೂತ್ಕೊಂಡು ಮಾಡೋ ಕೆಲಸ ಇರೋದ್ರಿಂದ ಯಾವ ಥರ ಇರಬೇಕು ಅಂತ. ಅಂದರೆ ಇವಾಗ ಡಾಕ್ಟ್ರ್ ಹೇಳೋ ಪ್ರಕಾರ ಒಂದೊಂದು ಬಾಡಿಗೆ ಒಂದೊಂದು ಥರ ಡಯಟ್ ಕೊಡಬೇಕಾಗತ್ತೆ ಅಂತ ಹೇಳಿದ್ರು. ಹೌದು. ನಾವು ಮಾಡೋ ಕೆಲಸ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಅದ್ರ ಬಗ್ಗೆ ನೀವು ನನಗೆ ಹೇಳಿ. ಖಂಡಿತ ಹೇಳ್ತೀನಿ. ಈಗ ಒಂದೊಂದು ಮೈ ಒಂದೊಂದು ಥರ ರಿಫ್ಲೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಬಾಳೆಹಣ್ಣು ತಿಂದರೆ ನನ್ನ ಶುಗರ್ ಲೆವೆಲ್ಸ್ ಡಿಫ್ರೆಂಟಾಗಿ ರೆಸ್ಪಾಂಡ್ ಆಗ್ಬೋದು. ನೀವು ಬಾಳೆಹಣ್ಣು ಅಥವಾ ಬೇರೆ ಏನಾದರೂ ತಿಂದಾಗ ನಿಮ್ಮ ಬಾಡಿ ಬೇರೆ ಥರ ರೆಸ್ಪಾಂಡ್ ಆಗ್ಬೋದು. ಹಾಗಾಗಿ ಎಲ್ಲ ಒಂದೇ ಥರ ರೆಸ್ಪಾಂಡ್ ಆಗೋಕ್ಕೆ ಸಾಧ್ಯ ಇಲ್ಲ. ಆದರೂ ನಮಗೆ ಒಂದು ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಇದೆ. ಆ ಗ್ಲೈಸಿಮಿಕ್ ಇಂಡೆಕ್ಸು ಹೆಚ್ಚಿರುವಂಥ ಆಹಾರ ತಿನ್ನಬೇಡಿ ಅಂತ ಸಾಧಾರಣವಾಗಿ ಹೇಳ್ತೀವಿ. ಇದು ಸಾಧಾರಣ ನೋಷನ್, ಬಟ್ ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ. ಈ ಎಕ್ಸಸೈಸ್ ವಿಷಯ ಬಂದಾಗ, ನೀವು ಜೀವನ ಶೈಲಿಯಲ್ಲಿ 4 ಪಿಲ್ಲರ್ಸ್ ಅಂತಲೇ ಕರಿತೀವಿ. ನಿಮ್ಮ ಆಹಾರ ಪದ್ಧತಿ ಇರ್ಬೋದು, ನಿಮ್ಮ ಎಕ್ಸಸೈಸ್ ಮಾಡೋ ಪದ್ಧತಿ ಇರ್ಬೋದು, ನಿಮ್ಮ ನಿದ್ದೆ ಇರ್ಬೋದು, ನಿಮ್ಮ ಸ್ಟ್ರೆಸ್ ಇರ್ಬೋದು, ಇವೆಲ್ಲ ಹೇಗಿದೆ ಅಂತ ತಿಳ್ಕೊಳ್ಳೇಬೇಕು ನಾನು. ಬಟ್ ನೀವು ತುಂಬ ಕೂತು ಕೆಲಸ ಮಾಡೋದು ಅನ್ನೋದರಿಂದ, ತುಂಬ ಹೊತ್ತು ಕೂತು ಕೆಲಸ ಮಾಡುವಾಗ ನಿಮ್ಮ ಎನರ್ಜಿ ಏನಿದೆ, ಅಂದರೆ ನೀವು
ಫುಡ್ ಇಂಟೇಕ್ ಕ್ಯಾಲರೀಸ್ ಏನು ತೊಗೊಂಡಿದ್ದೀರಾ ಅದು ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಅದು ಸ್ಪೆಂಡ್ ಮಾಡದೆ ಅದು ಎಕ್ಸ್ಟ್ರಾ ಕ್ಯಾಲರೀಸ್ ಆಗ್ತಾ ಆಗ್ತಾ ಮೈ ತೂಕ ಹೆಚ್ಚಳ ಆಗುತ್ತೆ. ಮೈ ತೂಕ ಹೆಚ್ಚಾದಷ್ಟು ಇನ್ಸುಲಿನ್ ಸೆನ್ಸಿಟೈಸೇಷನ್ ಕಮ್ಮಿ ಆಗ್ತಾ ಹೋಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ, ಅದಾಗಕ್ಕೆ ಚಾನ್ಸಸ್ ಇದೆ. ಸೊ ಹೀಗಾಗಿ ನೀವು ಫುಲ್ ಡೇ ಕೂತು ಮಾಡೋ ಕೆಲಸ ಆದರೆ ಮಧ್ಯದಲ್ಲಿ ಒಂದು ಸ್ವಲ್ಪ ಹೊತ್ತು ಎದ್ದು ಓಡಾಡೋದು, ಅದರ್ವೈಸ್ ಬೆಳಗ್ಗೆ ಅಥವಾ ಸಂಜೆ ನೀವು ಕೆಲಸದಿಂದ ಹೋದ್ಮೇಲೆ ಎಕ್ಸಸೈಸ್ ಮಾಡೋದು, ಮುಖ್ಯವಾಗಿ ಮಸಲ್ ಮೂಮೆಂಟ್ ಮಾಡೋವಂಥ ಎಕ್ಸಸೈಸಸ್ಸು. ನಡಿಗೆ ತುಂಬ ಜನ ಮಾಡ್ತಾರೆ, ಆದರೆ ಮಸಲ್ ಮೂಮೆಂಟ್ಸ್ ಯಾರೂ ಜಾಸ್ತಿ ಮಾಡಲ್ಲ. ಸ್ಟ್ರೆಂತ್ ಕಂಡೀಷನಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಸಲ್ಸ್ ಚೆನ್ನಾಗಿ ಮೂವ್ ಮಾಡೋದ್ರಿಂದ ಶುಗರ್ ಲೆವೆಲ್ಸ್ ಕಡಿಮೆ ಆಗ್ತಾ ಬರುತ್ತೆ. ಆಯಿತಾ. ಇನ್ನೊಂದು ವಿಷಯ, ಊಟದ ನಂತರ ಒಂದು 20 ನಿಮಿಷ ನಿಧಾನವಾಗಿ ನಡೆಯಿರಿ. ತಕ್ಷಣ ಕೂತ್ಕೋಬೇಡಿ, ತಕ್ಷಣ ಮಲ್ಕೋಬೇಡಿ. ಊಟದ ನಂತರ ಈ 20 ನಿಮಿಷ ಏನು ನಡಿಗೆ ಇದೆ ಅದು ತುಂಬ ಹೆಲ್ಪ್ ಆಗುತ್ತೆ. ಶುಗರ್ ಸ್ವಲ್ಪ ಮಟ್ಟಿಗೆ ಒಂದು 10ರಿಂದ 15 ಪಾಯಿಂಟ್ ಕಡಿಮೆ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಊಟದ ನಂತರ ಆದಷ್ಟು ಓಡಾಟ ಚಟುವಟಿಕೆಯಿಂದ ಇರೋದು ಮಾಡಿ, ಪ್ರಯತ್ನ ಮಾಡಿ. ಸೊ ನನಗೆ ಡಾಕ್ಟ್ರು ಹೇಳಿದ್ದು ಕರೆಕ್ಟ್ ಅನ್ನಿಸ್ತು. ನಾವು ಯಾವತ್ತು ನೋಡ್ತೀವೋ ಡಾಕ್ಟ್ರನ್ನ ಅವತ್ತು ಮಾತ್ರ ನಾವು ನಿಮಗೆ ಡಾಕ್ಟ್ರು, ಮಿಕ್ಕಿದ ದಿವಸ ಎಲ್ಲ ನೀವೇ ಡಾಕ್ಟ್ರು ಅಂತ ಹೇಳಿದ್ರು. ಸೊ ಇವಾಗ ನನಗೆ ಅರ್ಥ ಆಯಿತು. ಖಂಡಿತ ಈಗ ನನಗೆ ಅರ್ಥ ಆಯಿತು ಏನು ಅಂತ. ತುಂಬ ಥ್ಯಾಂಕ್ಸ್ ಮೇಡಮ್. ನಾನು ಇನ್ನೊಂದು ಸರಿ ಬರ್ತೀನಿ, ನೀವು ಅದು ನನಗೆ ಡೀಟೇಲ್ಸ್, ನಾನು ಏನೇನು ಇದು ಅಂತ ಡೀಟೇಲ್ಸ್ ಎಲ್ಲ ಹೇಳ್ತೀನಿ, ನೀವು ನನಗೆ ಅದು ಡಯಟ್ ಪ್ಲ್ಯಾನ್ ಬರ್ಕೊಡಿ. ಖಂಡಿತ ಹೇಳ್ತೀನಿ. ಥ್ಯಾಂಕ್ ಯು. ನೋಡಿದ್ರಿ ಅಲ್ವಾ ನಮ್ಮ ಒಬ್ಬ ಕ್ಲೈಂಟ್ ಹೇಗೆ ಕ್ವೆಶ್ಚನ್ಸ್ ತೊಗೊಂಡ್ಬಂದರು. ಈ ಥರ ಕ್ವೆಶ್ಚನ್ಸು ಗೊಂದಲಗಳು ನಿಮ್ಮಲ್ಲೂ ತುಂಬ ಇರುತ್ತೆ. ಸೊ ಹಾಗಾಗಿ ಇವೆಲ್ಲನೂ ಪ್ರಶ್ನೆಗಳು ನಿಮ್ಮಲ್ಲಿ ಏನಿರುತ್ತೆ, ಲೈಕ್ ಜೋಳ ತಿನ್ನಬೇಕು, ರಾಗಿನೇ ತಿನ್ನಬೇಕು, ಅಕ್ಕಿ ಬಿಡಬೇಕು, ಹಣ್ಣುಗಳೆಲ್ಲ ತಿನ್ನಬಾರ್ದು, ಇಂಥ ಪ್ರಶ್ನೆಗಳು ಇದ್ದೇ ಇರುತ್ತೆ. ಇವೆಲ್ಲ ನೀವು ಕಮೆಂಟ್ಸಲ್ಲಿ ಹಾಕಿ, ನಾವು ಖಂಡಿತ ಉತ್ತರ ಕೊಡ್ತೀವಿ. ವೇಟ್ ಫಾರ್ ಪಾರ್ಟ್ 2 ಆಫ್ ದಿಸ್. ಆಮೇಲೆ ನೀವು ಪರ್ಸನಲೈಸ್ ಡಯಟ್ ಪ್ಲ್ಯಾನ್ಸ್ ಬೇಕು ಅಂದರೆ ಖಂಡಿತ ನಮ್ಮ ವೆಬ್ಸೈಟ್ನ ವಿಸಿಟ್ ಮಾಡಿ. ಧನ್ಯವಾದಗಳು.